ಸರೋಜಾದೇವಿ. ಎಲ್ಲ ಮರ್ಸ್ಬಿಟ್ಟ ನನ್ನ? ಇಲ್ಲ ಇಲ್ಲ, ಮರೆಯಲ್ಲ. ಈಗ ರಾಜ್ ಮ್ಯೂಸಿಕ್ ಮೂಲಕವಾಗಿ ನಿಮ್ಮನ್ನೆಲ್ಲ ನೋಡೋ ಒಂದು ಸಂದರ್ಭ ಸಿಕ್ತಲ್ಲ, ನಿಜವಾಗ್ಲೂ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನನ್ನ ವಿಷಯಗಳನ್ನೆಲ್ಲ ನಿಮಗೆ ಸ್ವಲ್ಪ ಹೇಳಬೇಕು ಅನ್ನಿಸ್ತು. ಅದಕ್ಕೆ ಆಲ್ಬಮ್ ತಗೊಂಡು ನೋಡ್ತಾ ಇದ್ದೆ. ಆಗ ನನಗೆ ಹಾಗೇ ಎಲ್ಲ ಜ್ಞಾಪಕ ಶುರುವಾಯಿತು. ಏನೇನು ನನ್ನ ಜೀವನದಲ್ಲಿ ನಡೆದಿದೆ, ಎಷ್ಟೊಂದು ವಿಷಯಗಳು ನಡೆದಿದೆ, ಎಷ್ಟು ವರ್ಷಗಳು ಈ ಚಿತ್ರರಂಗದಲ್ಲಿ. ಈಗ 100ನೇ ವರ್ಷ ಚಿತ್ರರಂಗಕ್ಕೆ. ಈ ಟೈಮ್ನಲ್ಲೂ ನಾನು ಇರೋದು ನಿಜವಾಗ್ಲೂ ನನಗೆ ಎಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ ಗೊತ್ತಾ. ಆಗ ನಾನು ಸೆಂಟ್ ತೆರೆಸಾ ಕಾನ್ವೆಂಟ್ಗೆ ಸ್ಕೂಲ್ಗೆ ಹೋಗ್ತಾ ಇದ್ದೆ. ಆಗ ನನಗೆ ಜೀಸಸ್ ಅಂದರೆ ತುಂಬ ಇಷ್ಟ. ನಮ್ಮ ತಾಯಿಗೆ ಡ್ಯಾನ್ಸು ಅಂದರೆ ಬಹಳ ಇಷ್ಟ. ನನಗೇನು ಅಷ್ಟೇನೂ ಇಂಟ್ರೆಸ್ಟ್ ಇಲ್ಲ. ಮತ್ತು ಯಾವುದಾದ್ರೂ ಒಂದು ಇದು ನಡೀಲಿ, ಯಾವುದೇ ಒಂದು ಮದುವೆ ಮುಂಜಿ ಅದು ಇದು ಏನೇ ಒಂದು ಫಂಕ್ಷನ್ಗಳು ನಡೀಲಿ, ಯಾವುದೇ ನಡೆದ್ರು ನಮ್ಮ ತಾಯಿಗೆ ಒಂದು ಆಸೆ, ನನಗೆಲ್ಲ ಒಡವೆ ಹಾಕಬೇಕು, ಡ್ರೆಸ್ ಮಾಡಬೇಕು. ಒಂಥರ ಅವ್ರಿಗೆ ಅದನ್ನು ನೋಡಿ ಸಂತೋಷ ಪಡೋಕ್ಕೆ ಒಂದು ಇಷ್ಟ. ಆಮೇಲೆ ನಮ್ಮ ತಾಯಿಗೆ ನಾನು ಯಾವಾಗಲೂ 2 ಜಡೆ ಹಾಕ್ಕೋಬೇಕು. ಅವರೇ 2 ಜಡೆ ಹಾಕೋರು ನೋಡಿ. ಈ ಫೋಟೋದಲ್ಲೂ ಹಾಕಿದ್ದೀನಿ. ಹಾಕ್ಬಿಟ್ಟು ಕೋಟೆ ಆಂಜನೇಯನ ದೇವಸ್ಥಾನ ಅಂತ ಇದೆ ಮಾರ್ಕೆಟ್ ಹತ್ರ, ಅಲ್ಲಿ ಹೂವು ಎಲ್ಲ ಕೊಡೋರು. ಆ ಹೂವನ್ನ ತಂದು ನಮ್ಮ ತಾಯಿ ಬೆಳಗ್ಗೆ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನನಗೆ 2 ಜಡೆ ಹಾಕ್ಬಿಟ್ಟು ಆ ಹೂವನ್ನ ತಲೆಗೆ ಇಟ್ಟು ಸ್ಕೂಲ್ಗೆ ಕಳಿಸ್ಕೊಡೋರು. ಆ ಫೋಟೋ ಇದು. ಇದು ಬಂದು AVMನಲ್ಲಿ ಒಂದು ಪಿಕ್ಚರ್ ಮಾಡಿದ್ರು, ಪಾರ್ತಾಲ್ ಪಸಿತೀರುಮ್ ಅಂತ. ನಾನು, ಸಾವಿತ್ರಿ, ಶಿವಾಜಿ ಗಣೇಶನ್, ಕಮಲಾ ಹಾಸನ್, ಕುಟ್ಟಿ ಕಮಲಾ ಹಾಸನ್, ಅದೆಲ್ಲ ಒಂದು ಡ್ಯುಯಲ್ ರೋಲ್ ಆ್ಯಕ್ಟ್ ಮಾಡ್ದ. ಎಷ್ಟು ಚೆನ್ನಾಗಿರುವ ಅಂದರೆ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ದ. 2 ರೋಲ್. ಅದನ್ನು ತುರು ಅಲ್ಲೆಲ್ಲ ಓಡಾಡುವ. ನಾವು ಎಳೆದು ಅವನಿಗೆ ಕೆನ್ನೆ, ಈಗಲೂ ಅವ್ನು ದೊಡ್ಡವನ ಆದ್ಮೇಲೆ ಬಂದ್ಮೇಲೆ ಕೂಡ ಈಗಲೂ ಕೆನ್ನೆ ನಾನು ಕೀಳ್ತಾ ಇರ್ತೀನಿ. ಇದು ನಿಮಗೆಲ್ಲ ಗೊತ್ತೇ ಇರಬೇಕು. ಈ ಫೋಟೋ ಅಲ್ಲ, ಭಾಗ್ಯವಂತರು ತುಂಗಭದ್ರಾ ಡ್ಯಾಮಿನಲ್ಲಿ ನಾನು ರಾಜ್ಕುಮಾರ್ ಅವರು ಒಂದು ಡ್ಯೂಯೆಟ್ ಸಾಂಗ್ ಬರುತ್ತಲ್ಲ, ಅದು ಎಷ್ಟು ಫೇಮಸ್ ಅಲ್ಲ ಆ ಸಾಂಗು. ಎಷ್ಟು ಒಂದು ಆ ಭಾಗ್ಯವಂತರು ಚಿತ್ರ ನೋಡಿ. ಆ ತುಂಗಭದ್ರಾ ಡ್ಯಾಮ್ ಬಿಲ್ಡಿಂಗ್ ಕಾಣ್ತಾ ಇದೆ ಹಿಂದೆ. ಆ ಡ್ಯಾಮ್ನಲ್ಲೇ ನಾವೆಲ್ಲ ಹೇಳ್ಕೊಂಡಿದ್ವಿ. ನಾವೆಲ್ಲ ಒಟ್ಟಿಗೆ ಊಟ ಮಾಡ್ತಾ ಇದ್ವಿ. ಒಟ್ಟಿಗೆ ಸಾಯಂಕಾಲ 5 ಗಂಟೆಗೆ ಶೂಟಿಂಗ್ ಮುಗಿದ ತಕ್ಷಣ ಒಟ್ಟು ಕೂತ್ಕೊಂಡು ನಾನು, ರಾಜ್ಕುಮಾರ್ ಅವರು ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು, ಅದು ಅದು ಮರೀಲಿಕ್ಕೆ ಸಾಧ್ಯ ಇಲ್ಲ. ತುಂಬ ಸಂತೋಷವಾದ ಒಂದು ವಿಷಯ ಅದು. ಇದು ಬಂದು ಶಿವಾಜಿ ಗಣೇಶ್ ಅವ್ರ ಮನೆಗೆ ಕರೆದಿದ್ರು. ಆವಾಗ ನನ್ನ ಮಕ್ಕಳು, ನಾನು ಎಲ್ಲ ಅವ್ರ ಮನೆಗೆ ಹೋಗಿದ್ವಿ. ಆವಾಗ ನಾವೆಲ್ಲ ಸೇರಿಬಿಟ್ಟು ಒಂದು ಫೋಟೋ ತಗೊಂಡ್ವಿ. ಇದು ನನ್ನ ಹತ್ರ 1014 ಅಂತ ಒಂದು ಪ್ಲೇಮೌತ್ ಕಾರ್ ಇತ್ತು. ಅವಾಗ ಬರೀ TVSನಲ್ಲಿ ಬರೀ 5 ಕಾರು ಅದೆಷ್ಟೋ ಬಂತು. ಒಂದು ಶಿವಾಜಿ ಗಣೇಶ್ ತಗೊಂಡ್ರು, ಜಮಿನಿ ಗಣೇಶ್ ತಗೊಂಡ್ರು, ನಾನೊಂದು ತಗೊಂಡೆ, ಇನ್ನೊಂದಿಬ್ರು ಯಾರು ತಗೊಂಡ್ರು. ಈ ಕಾರು ಎಷ್ಟು ಒಂದು ಫೇವ್ರೆಟ್ ಕಾರು ಅಂದರೆ, ಇದನ್ನ ನಾನೇ ಡ್ರೈವ್ ಮಾಡ್ತಾ ಇದ್ದೆ ಚಾಮುಂಡಿ ಬೆಟ್ಟಕ್ಕೆ. ಮತ್ತೆ ಎಲ್ಲೂ ಹೋದ್ರು, ಊಟಿಗೆ ಹೋದ್ರು, ಎಲ್ಲಿ ಹೋದ್ರು ನಾನೇ ಡ್ರೈವ್ ಮಾಡ್ತಾ ಇದ್ದೆ. ಇದರಲ್ಲಿ ಬಂದು ಸಂಪತ್ ಅವರಿದ್ದಾರೆ, ಅಶ್ವಥ್ ಅವರಿದ್ದಾರೆ. ಆ ಪಕ್ಕದಲ್ಲಿ ನಿಂತಿರೋರು ಕೊಳೂರು ರಾಮಯ್ಯ ಪಿಳ್ಳೆ ಅಂದ್ಬಿಟ್ಟು ಅವರೇ. ಇವ್ರಿಗೆ ವೈಜಯಂತಿ ಮಾಲಾ, ಪದ್ಮಿನಿ, ಕುಮಾರಿ ಕಮಲಾ ಎಲ್ಲರಿಗೂ ಡ್ಯಾನ್ಸ್ ಹೇಳ್ಕೊಟ್ಟು, ಪದ್ಮಾ ಸುಬ್ರಹ್ಮಣ್ಯಂ ಅವರೇ ಹೇಳ್ಕೊಟ್ಟಿದ್ದು. ಈ ಫೋಟೋ ಬಂದು ಡೆಲ್ಲಿ ಆಕಾಶವಾಣಿಲಿ ನನ್ನ ಅವರು ಇಂಟರ್ವ್ಯೂ ಮಾಡಿಬಿಟ್ಟು ಆ ಇಂಟರ್ವ್ಯೂಗೆ 100 ರೂಪಾಯಿ ಕೊಟ್ಟರು. ಅದಕ್ಕೆ ನಮ್ಮ ಯಜಮಾನ್ ಹೇಳಿದ್ರು, ಪರವಾಗಿಲ್ವೇ ನೀನು ಡೆಲ್ಲಿಗೆ ಬಂದು ಕೂಡ 100 ರೂಪಾಯಿ ಸಂಪಾದನೆ ಮಾಡಿಬಿಟ್ಟಲ್ಲ ಅಂತ ಹೇಳಿಬಿಟ್ಟು ತಮಾಷೆ ಮಾಡಿದ್ರು ನನ್ನ. ಇದು ಬಂದು ಯಾರೋ ಒಬ್ರು, ನಾನು ಸುಮ್ಮನೆ ಇಲ್ಲಿ ಯಾವುದೋ ಫಂಕ್ಷನ್ಗೆ ಹೋಗಿದ್ದೆ. ಅವ್ರಿಗೆ ಅಮ್ಮ ಒಂದೇ ಒಂದು ಪೋಸ್ ಕೊಡಿ ಅಂದರು. ಅಯ್ಯೋ ಸಾಕು ಹೋಗಿಪ್ಪ, ಯಾಕೆ ಸುಮ್ಮನೆ ನಾನು ಬೇಜಾರು ಮಾಡ್ತೀರಿ ಸಾಕು ಅಂತ. ಅವ್ರು ಸುಮ್ಮನೆ ಜಸ್ಟ್ ಲೈಕ್ ದಟ್ ಈ ಫೋಟೋ ತಗೊಂಡ್ರು. ಅದು ನೋಡಿ
ಅದು ಎಷ್ಟು ಚೆನ್ನಾಗಿ ಬಂದಿದೆ. ಹೂವು ಆಗಲಿ, ಆ ಒಂದು ಸ್ಮೈಲಿಂಗ್ ಆಗಲಿ, ಆ ಫೋಟೋನ ನಮ್ಮ ತಾಯಿ ಬಹಳ ವರ್ಷಗಳ ಅವ್ರ ಹತ್ರನೇ ಇಟ್ಕೊಂಡಿದ್ರು ಈ ಫೋಟೋನ. ಇದು ತುಂಬಾ ಮುಖ್ಯವಾದ ಒಂದು ಫೋಟೋ. ನನಗೆ ರೈಟ್ ಸೈಡಲ್ಲಿ ಒಬ್ಬರು ನಿಂತಿದ್ದಾರೆ, ವಿಮಲಾ ಅಂತ. ಅವಳು ಬಂದು ನನ್ನ ಕ್ಲಾಸ್ಮೇಟ್. 1ನೇ ಕ್ಲಾಸಿಂದ ನನ್ನ ಜೊತೆಯಲ್ಲಿ ಸೆಂಟ್ ಟೆರೆಸಾ ಕಾನ್ವೆಂಟಲ್ಲಿ ಓದಿದ್ಲು. ಮೊದಲು ಅವಳಿಗೆ ಮದುವೆ ಆಯಿತು. ನನ್ನ ಮಹಾಕವಿ ಕಾಳಿದಾಸ ರಿಲೀಸ್ ಆದ ದಿವಸನೇ ಅವಳಿಗೆ ಮದುವೆ ಆಯಿತು. ಆಮೇಲೆ ನನ್ನ ಮದುವೆ ಆಗೋದು ಸ್ವಲ್ಪ ಶೂಟಿಂಗ್ನಲ್ಲಿ ನಿಂತ್ಬಿಟ್ಟಿದೆ, ನನ್ನ ಶೂಟಿಂಗ್ ಇದರಲ್ಲಿ. ಅವಾಗ ಅವಳು ನಮ್ಮಮ್ಮಗೆ ಫೋನ್ ಮಾಡಿ ಅವಳು ಸರೋಜಾಗೆ ಬೇಗನೆ ಮದುವೆ ಮಾಡಿ ಅಂತ ಹೇಳ್ತಾ ಇದ್ಲು. ಕೊನೆಗೆ ನಮ್ಮದು ನಾಡೋಡಿ ಮನ್ನನ್ ಅಂತ ಒಂದು ಪಿಕ್ಚರ್ ರಿಲೀಸ್ ಆಯಿತು. ಅದು ಬಂದು ತಿರ್ಚಿ ಒಳಗೆ, ಅವಳಿರೋದು ಇವಾಗ ತಿರ್ಚಿಯಲ್ಲಿ ನಾವು ಹೋಗಿದ್ವಿ ನಾಡೋಡಿ ಮನ್ನನ್ನು 100ನೇ ದಿವಸಕ್ಕೆ. ಹೋದಾಗ ಇವಳು ಜನದಲ್ಲಿ ಏನು ಬರ್ತಿದ್ದಾಳೆ ನುಗ್ಗಿ, ಪೊಲೀಸ್ನವರೆಲ್ಲ ಇದು ಮಾಡ್ತಿದ್ದಾರೆ. ನಾನು ನೋಡ್ಬಿಟ್ಟೆ ಅವಳನ್ನ. ತಕ್ಷಣ ಹೇಳಿದೆ, ಅಯ್ಯೋ ಅವ್ರನ್ನ ಬಿಡಿ ನನ್ನ ಫ್ರೆಂಡ್ ಅವರು ಅಂತ ಹೇಳಿದೆ. ಅವರು ಆಮೇಲೆ ಕರ್ಕೊಂಬಂದೆ, MJRಗೆ ತೋರಿಸ್ದೆ, ಇವ್ರು ನನ್ನ ಫ್ರೆಂಡು, ನನ್ನ 1ನೇ ಕ್ಲಾಸಿಂದ ನಾವಿಬ್ಬರು ಒಟ್ಟಿಗೆ ಓದ್ತವ್ರು ಅಂತ. ಇದು ಬಂದು ವಿಜಯನಗರದ ವೀರಪುತ್ರ. ಸುದರ್ಶನ್ ಅವ್ರಿಗೆ ಇದು ಮೊದಲನೇ ಪಿಕ್ಚರ್. R ನಾಗೇಂದ್ರ ಬಂದು ನಮ್ಮ ತಾಯಿ ಹತ್ರ ಕಾಲ್ ಶೀಟ್ ಎಲ್ಲ ಕೇಳಿದ್ರು. ಅವಾಗ ನಮ್ಮ ತಾಯಿ ಹೇಳಿದ್ರು, ಅಯ್ಯೋ ಅವಳಿಗೆ ಟೈಮೇ ಇಲ್ಲ, ಇವಾಗ ಹೇಗೆ ಬರೋಕ್ಕಾಗತ್ತೆ, ಪರವಾಗಿಲ್ಲ ನೀವು 3 ಅವರ್ಸ್ ಕಳಿಸ್ಕೊಡಿ, ಅಷ್ಟಲ್ಲೇ ಮುಗಿಸಿ ನಾನು ಕಳಿಸ್ತೀನಿ ಅಂತ ಹೇಳಿದ್ರು. ತಕ್ಷಣ ಔಟ್ಡೋರು ಅಲ್ಲಿ ಇಲ್ಲೆಲ್ಲ ಹೋಗದೆ, ಅಲ್ಲೇ ಮಳೆ ಬಂದು ಒಂದು ಸುಮ್ಮನೆ ಒಂದು ಕೆರೆ ಥರ ನೀರು ನಿಂತಿತ್ತು, ಅಲ್ಲೇ ಒಂದು ಬೋಟ್ ಇಟ್ಟರು. ಆ ಬೋಟ್ ಒಳಗೆ ನಾನು ಸುದರ್ಶನ್ ಅವ್ರನ್ನ ಕುಂಡ್ರಿಸಿದ್ರು, ಡ್ಯುಯೆಟ್ ಸಾಂಗ್ನ ತೆಗೆದ್ರು. ಇವಾಗಲೂ ನಾನು ಅದನ್ನು ಪಿಕ್ಚರ್ ವಿಜಯನಗರದ ವೀರಪುತ್ರ ಬಂದಾಗ ಅದು ನೋಡಿದಾಗ ನನಗೆ ನಿಜವಾಗ್ಲೂ ಏನಪ್ಪ ಆ ನೀರು ಇಷ್ಟು ನೀರೊಳಗೆ ತೆಗೆದಿದ್ದ ಇದು ಅಂತ ಇವಾಗಲೂ ಆಶ್ಚರ್ಯ ಆಯ್ತು. ಅಂದರೆ R ನಾಗೇಂದ್ರ ಅವರು ಅದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ಯಜಮಾನರು ಶ್ರೀಹರ್ಷ, ಮೆಕ್ಯಾನಿಕಲ್ ಇಂಜಿನಿಯರು. ಅವ್ರು ನನ್ನ ಮದುವೆ ಟೈಮ್ನಲ್ಲಿ ಅವರು ಸೀಮೆನ್ಸಲ್ಲಿ ಜರ್ಮನಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಆಮೇಲೆ ಬೆಂಗಳೂರಿಗೆ ಬಂದರು. ಅವರು ಸಿಕ್ಕಿದ್ದು ನನ್ನ ಪುಣ್ಯ. ಇದು ನಮ್ಮದು ಮುಹೂರ್ತದ್ದು. ಈ ಮುಹೂರ್ತದಲ್ಲಿ ಏನು ಅಂದರೆ, ನಾವು ಗಂಡನ ಕೈಲಿ ಅಕ್ಕಿ ಜೀರಿಗೆ ಇರುತ್ತೆ, ಹೆಣ್ಣಿನ ಕೈಲೂ ಅಕ್ಕಿ ಜೀರಿಗೆ ಇರುತ್ತೆ. ಅವಾಗ ಏನು ಮಾಡ್ತಾರೆ ಅಂದರೆ, ಯಾರು ಮೊದಲು ಅವ್ರ ತಲೆ ಇದು ಅಂತರಪಟ್ಟಿ ಕಟ್ಟಿರ್ತಾರೆ, ಒಬ್ರಿಗೊಬ್ರು ಮುಖ ನೋಡಬಾರ್ದು, ಅದನ್ನ ತೆಗೆದು ತಲೆ ಮೇಲೆ ಸುರಿಬೇಕು. ಯಾರು ಮೊದಲು ಹಾಕ್ತಾರೋ ಅದನ್ನ ಅವ್ರ ಮಾತನ್ನ ಹೆಣ್ಣು ಕೇಳುತ್ತೆ, ಇಲ್ದರೆ ಗಂಡು ಮೊದಲು ಹಾಕಿದ್ರೆ ಗಂಡು ಮಾತು ಕೇಳುತ್ತೆ ಅಂತ ಒಂದದೇನೋ ಅವ್ರದ್ದೊಂದು ಶಾಸ್ತ್ರ. ಮೈಸೂರು ಮಹಾರಾಜರು ತುಂಬ ಇಷ್ಟ ನನಗೆ. ಯಾವಾಗಲೂ ಅವ್ರು ಸಿಕ್ಕಿದ್ರೆ ಸಾಕು ಅವ್ರ ಕಾಲು ನಮಸ್ಕಾರ ಮಾಡ್ತಾ ಇದ್ದೆ. ನನ್ನ ಮದುವೆಗೆ ಬರಬೇಕು, ನಮ್ಮ ತಾಯಿ ಒಂದು ಬೆಳ್ಳಿ ತಟ್ಟೆಲಿ ಎಲ್ಲ ಸಾಮಾನೆಲ್ಲ ತೊಗೊಂಡು ಹೋಗಿದ್ರು ಅವ್ರು ಕೊಡೋಕ್ಕೆ, ಹೂನಾರ ಹಣ್ಣು ಎಲ್ಲ ಕೊಟ್ಟಿದ್ದೆ. ನಾನು ಖಂಡಿತ ಮದುವೆಗೆ ಬರ್ತಾ ಇದ್ದೆ. ಆದರೆ ನಾನು ಬೇಟೆಗೆ ಹೋಗ್ಬಿಟ್ಟು ಬಂದು ನನ್ನ ಕಾಲಿಗೆ ಏಟ್ ಬಿದ್ದುಬಿಟ್ಟು ಕಾಲು ನಾನು ಇಡೋಕ್ಕಾಗ್ತಾ ಇಲ್ಲ. ನಾನು ಖಂಡಿತ ನಾನು ಆಶೀರ್ವಾದ ಮಾಡ್ತೀನಿ, ನೀನು ಚೆನ್ನಾಗಿರ್ಬೇಕಮ್ಮ ಅಂತ ಹೇಳಿ ನನ್ನ ಮದುವೆ ರಿಸೆಪ್ಷನ್ ದಿವಸ ನೋಡಬೇಕು. ನಾನು ಈಗಲೂ ಇಟ್ಟಿದ್ದೀನಿ ಒಂದು ಗಡ್ಬೇರುಂಡ ಉಂಗುರ, ಒಂದು ಯೆಲ್ಲೋ ಕಲರ್ ಬನಾರಸ್ ಸ್ಯಾರಿ, ಒಂದು ಬ್ಲೌಸು, ಒಂದು ತಟ್ಟೆ. ಅವ್ರಿಗೆ ಅಂತ ಒಂದು ಇದು ಇಟ್ಟಿದ್ದಾರೆ, ಒಂದು ಗೌರವ ಇಟ್ಟಿದ್ದಾರಲ್ಲ, ಆ ಗೌರವದ ಪ್ರಕಾರ ನನಗೆ ಎಲ್ಲ ಕಳಿಸ್ಕೊಟ್ರು. MS ಸುಬ್ಬಲಕ್ಷ್ಮಿಯವರು. MS ಸುಬ್ಬಲಕ್ಷ್ಮಿ ಯಾರಿಗಿಷ್ಟ ಇಲ್ಲ, ಎಲ್ರಿಗೂ ಇಷ್ಟ. ಅವ್ರಿಗೆ ಏನು ಮಾಡಿದೆ ಅಂದರೆ, ನಾನು ನಮ್ಮಮ್ಮ ಹತ್ರ ಹೇಳಿದೆ, ಅಮ್ಮ ನನಗೆ ಏನೂ ಕೇಳಲ್ಲ, ನಿನ್ನ ಒಡವೆ ಗಿಡವೆ ನನಗೆ ಯಾವುದೂ ಬೇಡ, ನನಗೆ MS ಸುಬ್ಬಲಕ್ಷ್ಮಿಯವ್ರು ನನ್ನ ಮದುವೆಗೆ ಬಂದರೆ ಸಾಕು ಅಂತ ಅಂದೆ. ನಾನು ಅವ್ರ ಮನೆಗೆ ಹೋದೆ, ಹೂನಾರ ತೊಗೊಂಡೋಗಿ ಹಾಕ್ಬಿಟ್ಟು ಹೇಳಿದೆ, ಈ ಥರ ಮದುವೆ ನೀವು ಬರಬೇಕು ಅಂತ ಹೇಳಿದೆ. ನಾನೇ ಹಾಡ್ತೀನಿ ನಿನ್ನ ಮದುವೆಗೆ. ನನಗೆ ಶಾಕ್ ಆಗಿಬಿಡ್ತು. ಹಾಗೇನೆ ನನಗೆ ತಿಳಿದ ಮಟ್ಟಿಗೆ ಯಾವ ಆರ್ಟಿಸ್ಟ್ ಮದುವೆಗೆ ಅವರು ಹಾಡಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದಿಲ್ಲ. ಆದರೆ ನನ್ನ ಮದುವೆಗೆ ಮಾತ್ರ ಬಂದು ಹಾಡಿದ್ರು. ನಿಜವಾಗ್ಲೂ ನಾನು ಎಷ್ಟು ಪುಣ್ಯವಂತಿ ಅಂದರೆ ಆ ವಿಷಯದಲ್ಲಿ ನಿಜವಾಗ್ಲೂ ತುಂಬ ಒಂದು ಸಂತೋಷವಾದ ಒಂದು ವಿಷಯ ಅದು. ಅವ್ರ ಜೊತೆಲಿ ತುಂಬ ವರ್ಷಗಳು ನನಗೆ
ಇರೋಕ್ಕೆ ಸಾಧ್ಯ ಆಗಲಿಲ್ಲ. ಅವ್ರು ಹೋಗಿ 26 ವರ್ಷ ಆಯಿತು. ಅದನ್ನ ನಾನು ಎಂದಿಗೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಇಷ್ಟೊಂದು ಜನಗಳು ಇವತ್ತು ಸೊಸೈಟಿಲಿ ಸರೋಜಾದೇವಿ ಅಂದರೆ ಒಂದು ಗೌರವ ಕೊಡ್ತಾರೆ, ಅದಕ್ಕೆ ಕಾರಣ ಶ್ರೀಹರ್ಷ ಅವರು. ಇದೆಲ್ಲ ನನಗೆ ಬಂದದ ಪ್ರೆಸೆಂಟೇಷನ್. ಮುಂದೆ ಒಂದಿದೆ ನೋಡಿ, ಅದು ಮಧುರೆ ಮೀನಾಕ್ಷಿ ಟೆಂಪಲ್. ಅದು ಎಲ್ಲ ಬೆಳ್ಳಿಲಿ, ಎಲ್ಲ ಅರ್ಧ kg 1 kg ಆ ಥರ ಈ ಒಂದು ಪ್ರೆಸೆಂಟೇಷನ್ಗಳನ್ನ ಆಗಿನ ಕಾಲದಲ್ಲಿ ಕೊಡ್ತಾ ಇದ್ರು. ಇವಾಗ ಇಲ್ಲಿ ಕೊಡೋದು ಅದನ್ನು ನಮ್ಮ ಯಜಮಾನರು ಹುಷಾರಾಗೆಲ್ಲ ಎತ್ತಿಟ್ಟು, ನಾಳೆ ನಿನ್ನ ಮೊಮ್ಮಕ್ಕಳವರೆಲ್ಲ ಬಂದಾಗ ಅದು ನೋಡ್ಬಿಟ್ಟು ನಮ್ಮ ಅಜ್ಜಿ ಇಷ್ಟೊಂದು ಅಚೀವ್ ಮಾಡಿದ್ದಾರೆ ಅನ್ಬೇಕು ಅಂದ್ಬಿಟ್ಟು ಅದನ್ನೆಲ್ಲ ಹುಷಾರಾಗಿ ಅವರೇ ಇಟ್ಟಿರೋದು. ಎವ್ರಿ ಜನವರಿ 7th ನನ್ನ ಬರ್ತ್ಡೇ ಬರುತ್ತೆ. ನಮ್ಮ ತಾಯಿ ನನ್ನ ಬರ್ತ್ಡೇ ದಿವಸ ತುಂಬ ಗ್ರ್ಯಾಂಡಾಗಿ ಮಾಡೋರು. 1000 ಜನ ಕರಿತಿದ್ರು, ಎಲ್ಲರನ್ನೂ ಕರಿತಿದ್ರು, ಒಬ್ಬರನ್ನೂ ಬಿಡ್ತಿರ್ಲಿಲ್ಲ. ನಮ್ಮ ತಾಯಿಗೆ ಅದೊಂದು ಎಲ್ಲರನ್ನೂ ಕರೆದು ಮಾಡೋರು ಅವರು. ಈ ಒಂದು ಹಾರ ನೋಡಿ ಅದೆಷ್ಟು ಚೆನ್ನಾಗಿದೆ. ಚನ್ನಪಟ್ಟಣದಲ್ಲಿ ಅಲ್ಲಿ ಒಂದು ಅಂಗಡಿಲಿ ಕಟ್ಟಿ ಆ ಊರಿನವರು ಎಲ್ಲ ಸೇರಿಬಿಟ್ಟು ಬಂದು ಈ ಹಾರನ ನನಗೆ ನನ್ನ ಬರ್ತ್ಡೇ ದಿವಸ ಹಾಕಿದ್ರು. ನಾನು ಎಲ್ಲೂ ಹೋದರೂ ನಮ್ಮ ತಾಯಿ ನನ್ನ ಜೊತೆಲಿ ಬರೋರು. ನಾನು ಎಲ್ಲೂ ಹೋಗಿಲ್ಲ, ನನ್ನ ಜೊತೆಲಿ ಒಬ್ಬರು ಯಾರಾದರೂ ಬರಲೇಬೇಕು, ಒಬ್ಬಳೇ ಹೋಗಲೇ ಕೂಡದು ಅಂತ ಹೇಳಿಬಿಟ್ಟು ಡೆಲ್ಲಿಗೆ ಹೋಗಲಿ ಎಲ್ಲಿ ಹೋಗಲಿ ನಮ್ಮ ತಾಯಿ ನನ್ನ ಜೊತೆಲಿ ಬರ್ತಾಯಿದ್ರು. ಇದು ಒಬ್ಬರು ರೆಡ್ಡಿ ಅಂತ ಒಬ್ಬರು ಕ್ಯಾಮ್ರಾಮ್ಯಾನ್ ಇದ್ದರು. ಅವರು ಬಹಳ ಒಳ್ಳೆ ಕ್ಯಾಮ್ರಾಮ್ಯಾನ್. ಅವರು ಈ ಕ್ಲೋಸಪ್ನ ತೆಗೆದುಬಿಟ್ಟು ನನಗೆ ಪ್ರೆಸೆಂಟ್ ಮಾಡಿದ್ರು. ಈಗ ಮೊನ್ನೆ ವಿಜಯ ನಿರ್ಮಲಾ ಅವ್ರಿಗೆ, ಜಮುನಾ ಅವ್ರಿಗೆಲ್ಲ ಹೈದ್ರಾಬಾದಲ್ಲಿ ನಂದಿ ಅವಾರ್ಡ್ ಕೊಟ್ಟರು. ಈ ವರ್ಷ ನನಗೆ ಕೊಟ್ಟರು ಅವಾರ್ಡು. ಅವ್ರಿಗೆ ಬಂದಾಗ ನಾನು ಹೈದ್ರಾಬಾದ್ಗೆ ಹೋಗಿದ್ದೆ. ಆವಾಗ ಅವ್ರು 3 ಜನ ನಾನು ಬಂದಿದ್ದೀನಿ ಅಂತ ತಿಳಿದ ತಕ್ಷಣ ಅವರು ಕೃಷ್ಣ ಅವರು ಬಂದಿದ್ದರು, ನರೇಶ್ ಅವರು ಬಂದಿದ್ದರು, ಆಮೇಲೆ ಸುಬ್ರಹ್ಮಣ್ಯ ರೆಡ್ಡಿ ಅವರು ಹೆಂಡತಿ ಅವರು ಬಂದಿದ್ದರು. ಎಲ್ಲರೂ ಹೋಟ್ಲಿಗೆ ಬಂದು ನನ್ನ ಜೊತೇಲಿದ್ದು ನನ್ನ ಜೊತೇಲಿ ಊಟ ಮಾಡಿ ನನಗೆಲ್ಲ ಒಬ್ಬೊಬ್ಬರು ಒಂದೊಂದು ಸೀರೆ ಕೊಟ್ಟು ಎಲ್ಲರೂ ನನ್ನ ಎಷ್ಟು ಪ್ರೀತಿಯಿಂದ ನೋಡಿದ್ರು ಅಂದರೆ ಅದು ಹೇಳಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ಫೋಟೋನ ನಾವು 3 ಜನನೂ ತೆಗೆಸ್ಕೊಂಡು 3 ಜನದ ಮನೇಲೂ ಈ ಫೋಟೋ ಇದೆ. ಹಾಗೆಲ್ಲ ಏನಾಗೋದು ಅಂದರೆ ಫಾರಿನಿಂದ ಯಾರಾದರೂ ಬಂದರೆ ಸ್ಟುಡಿಯೋದಲ್ಲಿ ಶೂಟಿಂಗ್ ನೋಡೋಕ್ಕೆ ಬರೋರು. ಕೈರೋ ಪ್ರೆಸಿಡೆಂಟು ಅವರು ಬಂದಿದ್ದರು AVM ಸ್ಟುಡಿಯೋಗೆ. ಇವ್ರು ಬಂದರು ಮಹೇಂದ್ರ, ನೇಪಾಳ್ ಮಹಾರಾಜ. ಆಕೆ ಹೆಸರು ಐಶ್ವರ್ಯ. ಮರ್ಡ್ರ್ ಆಯ್ತಲ್ಲ, 13 ಜನ ನೇಪಾಳ್ನಲ್ಲಿ ಸತ್ತೋದ್ರಲ್ಲ, ಆ ರಾಜ್ಕುಮಾರ ಬಂದು ಮಹೇಂದ್ರ ಇವರೋಡ ಮಗ ಆತ. ಸೊ ಇವರು ಏನು ಇದಕ್ಕೆ ಮೆಡ್ರಾಸಿಗೆ ಬಂದಿದ್ದಾಗ ನಮ್ಮ AVM ಸ್ಟುಡಿಯೋದಲ್ಲಿ ಅನ್ಬೇವಾ ಶೂಟಿಂಗ್ ನಡೀತಾ ಇತ್ತು. ಅವ್ರು ನಮ್ಮ AVMಗೆ ಬಂದು ಕೂತಿದ್ದು ಆ ಶೂಟಿಂಗ್ ಎಲ್ಲ ನೋಡಿಕೊಂಡು MJR ನನ್ನ ಎಲ್ಲ ಮಾತಾಡಿಸಿ ಆಗ ತೆಗೆದಿದ್ದ ಫೋಟೋ ಇದು. ಈ ಫೋಟೋ MJR ನಾನು ಇಬ್ಬರು ಬಂದು ನಾಡೋಡಿ ಮನ್ನನ್ ಪಿಕ್ಚರ್ನಲ್ಲಿ ಅಲ್ಲಿ ಈ ಫೋಟೋ ತೆಗೆದ್ರು. ಈ ಫೋಟೋ ಬಂದು வாழ்க்கை வாழ்வதற்கಂತ ಒಂದು ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದೆ. ಈ ಒಂದು ಫೋಟೋನ ಆ ಪಿಕ್ಚರಲ್ಲಿ ಊಟಿ ಒಳಗೆ ಶೂಟಿಂಗ್ ನಡೀತು. ಊಟಿ ಒಳಗೆ ಸೆಟ್ ಎಲ್ಲ ಹಾಕ್ಬಿಟ್ಟಿದ್ರು. ಎಲ್ಲರೂ ತುಂಬ ಜನ ಸೇರೋಗ್ಬಿಟ್ಟಿತ್ತು, ತುಂಬ ಜನ ಸೇರಿತ್ತು. ಅವಾಗ ಏನು ಮಾಡೋರು, ಅವಾಗೆಲ್ಲ ನಾನು ಊಟಿ ಅಂದರೆ ಒಂದು 5-6 ಪಿಕ್ಚರ್ ಎಲ್ಲ ಪ್ರೊಡ್ಯೂಸರು ಮಾತಾಡ್ಕೊಂಡ್ಬಿಟ್ಟು ನಾವು ಊಟಿಗೆ ಹೋದರೆ ಯಾವ್ಯಾವ ಪಿಕ್ಚರ್ ಡ್ಯೂಯೆಟ್ ತೆಗಿಬೇಕೋ ಎಲ್ಲ ಒಂದೇ ಸರಿ ಅಲ್ಲೇ ತಗೊಂಡ್ಬಿಡ್ತಾ ಇದ್ರು. ಅದರಿಂದ ನಮಗೂ ಸ್ವಲ್ಪ ಕಾಲ್ ಶೀಟ್ ಎಲ್ಲ ಸ್ವಲ್ಪ ಹೆಲ್ಪ್ ಆಗೋದು. ಅವಾಗ ಅಲ್ಲೂ ಹೋಗಿ ತೆಗ್ತಿದ್ರು. ಫೋಟೋ ಬಂದು AVM ಸ್ಟುಡಿಯೋದಲ್ಲಿ ಭೂ ಕೈಲಾಸ್ ಅಂತ ಒಂದು ಪಿಕ್ಚರ್ ತೆಗೆದ್ರು. ಆ ಪಿಕ್ಚರ್ನಲ್ಲಿ ಕಲ್ಯಾಣ್ ಕುಮಾರ್ ಅವರು ನಾರದಾ, ರಾಜ್ಕುಮಾರ್ ಅವರು ರಾವಣ, ಜಮುನಾ ಬಂದು ಮಂಡೋದ್ರಿ, ನಾನು ಬಂದು ಪಾರ್ವತಿ. ಆ ಚಿತ್ರದಲ್ಲಿ ನಮ್ಮ ಕೂರಾ ಸೀತಾರಾಮ್ ಶಾಸ್ತ್ರಿಗಳು ನನ್ನ ಗುರುಗಳು, ಅವರೇ ಗುರುಗಳು ನನಗೆ. ಅವರು ಅದರಲ್ಲೇ ರಾಮನ ಅವತಾರ ಅನ್ನೋದನ್ನ 6 ನಿಮಿಷದಲ್ಲಿ ಹೋಲ್ ರಾಮಾಯಣನ ಈ ಚಿತ್ರದಲ್ಲೇ ತೋರಿಸೋದು. ಇದು ಬಂದು ಜಯಲಲಿತಾ ಅವರು. ನಿಜವಾಗ್ಲೂ ಎಲ್ಲ ಹೆಣ್ಮಕ್ಳು ಹೆಮ್ಮೆ ಪಡಬೇಕು. ಈಗ ಸ್ವಲ್ಪ ದಿವಸದ ಕೆಳಗಡೆ ನಮ್ಮ ಆರ್ಟಿಸ್ಟ್ಗಳನ್ನ, ನಮ್ಮ ಸಾವುಕಾರ ಜಾನಕಿ, P. ಸುಶೀಲಾ, ಜಮುನಾ, ನಮ್ದೊಂದು 10 ಜನ ಸೀನಿಯರ್ ಆರ್ಟಿಸ್ಟ್ನೆಲ್ಲ ಕರೆದು ಅವ್ರ ಮನೇಲಿ ಊಟ ಇಟ್ಟು ನಮಗೆಲ್ಲ ಸೀರೆ ಕೊಟ್ಟು ನಮ್ಮ ಜೊತೆ ಸ್ವಲ್ಪ ಹೊತ್ತು ಅವ್ರದ್ದು ಹಳೆಯ ವಿಷಯಗಳೆಲ್ಲ ಮಾತಾಡಿ
ತುಂಬ ಅವ್ರಿಗೆ ಒಂಥರ ಮನಸ್ಸಿಗೆ ತುಂಬ ಸಂತೋಷವಾಗಿತ್ತು ಅವ್ರಿಗೆ. ಫೋಟೋ ಹಿಂದಿ ಪಿಕ್ಚರು, ಅಪೆರಾ ಹೌಸ್ ಅಂತ, ಬರೀ ಡ್ಯಾನ್ಸು. ಇದು ಒಂದು ಮಾರ್ವಾಡಿ ಟೈಪ್ ಡ್ಯಾನ್ಸು. ಈ ಫೋಟೋ ನಮ್ಮ ಮನೆಯಲ್ಲಿ ಅಲ್ಲಿ ಹಾಕಿದೆ, ಹೊರಗಡೆ ಹಾಕಿತ್ತು. ಅವಾಗ ಇವರು ವೈಜಂತಿಮಾಲಾ ಬಂದಿದ್ರು. ಅವ್ರು ಬಂದು ಈ ಫೋಟೋ ನೋಡ್ಬಿಟ್ಟು ಹೇಳಿದ್ರು, ಅಯ್ಯೋ ನಂತರನೇ ಇದೆಯಲ್ಲ ಈ ಫೋಟೋ, ನಂದು ಇದೇ ತರ ಒಂದು ಫೋಟೋ ಇದೆ, ನಂತರನೇ ಇದೆ ಅಂತ ಹೇಳಿದ್ರು. ಡೆಲ್ಲಿ ಒಳಗೆ ಫತೇಪುರ್ ಸಿಕ್ರಿ ಅಂತ ಇದೆ. ಆ ಜಾಗ ನನಗೆ ತುಂಬ ಇಷ್ಟ ಆಯ್ತಪ್ಪ. ಎಷ್ಟು ಅರಮನೆಗಳು, ಎಷ್ಟೊಂದು ಅದನ್ನು ಅಷ್ಟು ಚೆನ್ನಾಗಿ ಇಟ್ಟಿದ್ದಾರಲ್ಲ, ಅದು ನೋಡಿದಾಗ ತುಂಬ ಸಂತೋಷ ಆಯಿತು. ಅಲ್ಲಿ ಒಂದು ಫೋಟೋ ತೆಗೆದ್ರು ನನ್ನ. ಬಂದು ನಾನೊಂದು ಸೆಂಗೋಟೆ ಸಿಂಗಮ್ ಅಂತ ಒಂದು ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದೆ. ಅದ್ರಲ್ಲಿ ಬರೀ ಆನೆಗಳು. ಅದ್ರಲ್ಲಿ ಬಂದು ಊಟಿ ಒಳಗೆ ಶೂಟಿಂಗು. ಅಲ್ಲಿ ಕೆಸರಿನಲ್ಲಿ ನನ್ನ ಹಾಕ್ಬಿಡ್ತಾರೆ. ಹಾಕಾದ್ಮೇಲೆ ಶೂಟಿಂಗ್ ಎಲ್ಲ ಮುಗೀತು. ನನ್ನ ಮೇಲಿಗೆ ಬಾ ಅಂತಾರೆ, ಎಲ್ಲಿ ಬರೋಕ್ಕೆ ಆಗ್ತಾಯಿಲ್ಲ. ಎಲ್ಲ ಜೇಡಿ ಮಣ್ಣು ನನ್ನ ಹಾಕಿ ಫುಲ್ಲು ಸುತ್ಕೊಂಡ್ಬಿಡ್ತು. ಏನು ಹೊರಗಡೆ ಬರೋಕ್ಕಾಗ್ತಾಯಿಲ್ಲ. ನಮ್ಮ ಕ್ಯಾಮ್ರಾಮ್ಯಾನು, ನಮ್ಮ ಪ್ರೊಡ್ಯೂಸರು ಎಲ್ಲರೂ ಬಂದು ನನ್ನ ಮೇಲಕ್ಕೆ ಎಳಿತಾರೆ. ಮೇಲಕ್ಕೆ ಹೋಗ್ತಾಯಿಲ್ಲ, ಅಂಟ್ಕೊಂಬಿಟ್ಟಿದ್ದೀನಿ. ಅವಾಗ ಕೊನೆಗೆ ಆನೆ ಕರೆದ್ರು. ಆನೆ ಬಂತು. ಆನೆ ಬಂದಮೇಲೆ ಆನೆದು 2 ದಂತ ಹಿಂಗೆ ಹಿಡ್ಕೊಂಡೆ ಗಟ್ಟಿಗೆ. ಆವಾಗ ಆನೆ ಎತ್ತಿ ನನ್ನ ಎತ್ತಿತು ನೋಡಿ ಮೇಲಕ್ಕೆ ಎದ್ದೆ. ಇದು ಮಹಾಕವಿ ಕಾಳಿದಾಸ. ಅದು ನನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಗುರುಗಳಾದ ಪೊನ್ನಪ್ಪ ಅವತ್ತರು, ಕೂರ ಸೀತಾರಾಮ ಶಾಸ್ತ್ರಿಗಳು, ಮೊನ್ನೆ ಹೋಗ್ಬಿಟ್ರಲ್ಲ ರಾಮನಾಥ್ ಅವರು, ಇನ್ನೂ ಎಷ್ಟೊಂದು ಜನ, ಪರಮೇಶ್ವರ್ ಅವರು, ಕ್ಯಾಮ್ರಾಮ್ಯಾನ್ ಅವರು. ಅದು ನಿಜವಾಗ್ಲೂ ಆ ಪಿಕ್ಚರು ನ್ಯಾಷನಲ್ ಅವಾರ್ಡ್ ಬಂತು. ಅದೊಂದು ನನ್ನ ಜೀವನದಲ್ಲಿ ಮರಿಲಾರ್ದಂಥ ಒಂದು ವಿಷಯ. ಈ ಫೋಟೋ ಬಂದು ಈ 60th ಇಂಡಿಪೆಂಡೆನ್ಸ್ ಡೇ ಬಂದಾಗ, ಅವಾಗ ಅಲ್ಲಿದ್ದದ್ದು ಇನ್ಫಾರ್ಮೇಷನ್ ಮಿನಿಸ್ಟ್ರು ಹೇಳಿದ್ರು, ಎಲ್ಲರಿಗೂ ಏನೇನು ನಾವು ಮಾಡಿದ್ವಿ, ಆದರೆ ಸಿನಿಮಾ ಅಂತ ನಾವೇನು ಮಾಡಲಿಲ್ಲ. ಸಿನಿಮಾದವ್ರನ್ನ ಯಾರನ್ನಾರು ಕರೆದು ನಾವು ಅವಾರ್ಡ್ ಕೊಡೋಣ ಅಂದ್ಬಿಟ್ಟು ಹೋಲ್ ಸೌತು, ತಮಿಳುನಾಡು, ಕರ್ನಾಟಕ, ಆಂಧ್ರ, ಕೇರಳ 4ಕ್ಕೂ ಸೇರಿ ನನ್ನೊಬ್ಬಳನ್ನ ಸೆಲೆಕ್ಟ್ ಮಾಡಿದ್ರು. ಬಾಂಬೆ ಒಳಗೆ ಲತಾ ಮಂಗೇಶ್ಕರ್ ಅವರು, ದಿಲೀಪ್ ಕುಮಾರ್ ಅವ್ರನ್ನ ಸೆಲೆಕ್ಟ್ ಮಾಡಿ, ಆ ಶಾಲೆ 20,000 ರೂಪಾಯಿ ಆಗುತ್ತೆ. ಅದು ಹಾಕ್ಕೊಳ್ಳೋಕ್ಕೆ ನನ್ನ ಮನಸ್ಸು ಬರೋಲ್ಲ, ಹಾಗೆ ಇಟ್ಕೊಂಡಿದ್ದೀನಿ ಅದನ್ನು. ಆಮೇಲೆ ನನಗೆ ಈ ಅವಾರ್ಡ್ ಕೊಟ್ಟರು. ಇದು ನಿಜವಾಗ್ಲೂ ದೊಡ್ಡ ಅವಾರ್ಡು. ಇದು ಬಂದು ನಾನು ಈಗ ಸ್ವಲ್ಪ ದಿವಸದ ಕೆಳಗಡೆ ನಾನು ಡೆಲ್ಲಿಲಿದ್ದೆ. ಆಗಸ್ಟ್ 15 ಬರ್ತಾ ಇತ್ತಲ್ಲಿ. ಆವಾಗ ನಾನು ಅಯ್ಯೋ ಇಷ್ಟು ದೂರ ಬಂದು ಅಬ್ದುಲ್ ಕಲಾಂ ಅವರು ಅಂದರೆ ನಂಗೆ ಅವ್ರನ್ನ ನೋಡದೆ ಹೋಗೋದ, ಇಷ್ಟು ದೂರ ಬಂದು ಏನು ಮಾಡೋದು ಅಂದ್ಬಿಟ್ಟು ನಾನು ನಮ್ಮ ಆಫೀಸರ್ಸ್ನ ಕೇಳಿದೆ, ಈ ಥರ ನಾನು ಅವ್ರನ್ನ ಮೀಟ್ ಮಾಡಬೇಕಲ್ಲ ಅಂತ. ಅಯ್ಯೋ ಈಗ ಆಗಸ್ಟ್ 15 ಇವತ್ತಾಗಲೇ 12ನೇ ತಾರೀಕು, ಎಲ್ಲಮ್ಮ ನಿನಗೆ ಇದಾಗುತ್ತೆ, ಖಂಡಿತ ಸಾಧ್ಯ ಆಗಲ್ಲ ಅಂದರು. ಆದರೂ ಒಂದು ಲೆಟ್ರ್ ಬರ್ದು ಕಳಿಸ್ತೀನಿ, ನೋಡ್ತೀನಿ ಅಂದ್ಬಿಟ್ಟು ಒಂದು ಲೆಟ್ರ್ ಕಳಿಸಿದ ತಕ್ಷಣ ನನ್ನ ಕರೆದ್ಬಿಟ್ರು. ನೆಕ್ಸ್ಟ್ ಡೇನೇ ಬಾ 2 ಗಂಟೆಗೆ ಅಂತ ಅಂದರು. ನಂಗೆ ಆಶ್ಚರ್ಯ ಆಗಿಬಿಡ್ತು. ಆಮೇಲೆ ಒಳಗೆ ಕರೆದ್ರು, ಹೋದೆ. ಕೂತ್ಕೊಂಡವ್ರು ಇವರು ಬೇರೆ ಎಲ್ಲ ವಿಷಯ ಬಿಟ್ಬಿಟ್ರು. ಅಲ್ಲಮ್ಮ ಆ ಕಲ್ಯಾಣ ಪರ್ಸನಲ್ಲಿ ಆ್ಯಕ್ಟ್ ಮಾಡೋದ್ರಲ್ಲ, ಯಾಕೆಂದರೆ ಇವರು ಇದು ರಾಮೇಶ್ವರ ಅಲ್ಲ ಅವರು, ಅದಕ್ಕೆ ಅವರು ತಮಿಳ್ ಪಿಕ್ಚರ್ ತುಂಬ ನೋಡಿದ್ರು ಅಂತ ಕಾಣುತ್ತೆ. ಅವ್ರು ಹೇಳಿದ್ರು, ಕಲ್ಯಾಣ ಪರ್ಸನಲ್ಲಿ ಸೈಕಲ್ ಓಡಿಸ್ತೀಯಲ್ಲ, ನಿಜವಾಗ್ಲೂ ಸೈಕಲ್ ಬರುತ್ತಾ ನಿಮಗೆ, ಅದು ಚೆನ್ನಾಗಿ ಓಡಿಸ್ತಾ ಇದ್ದಲ್ಲ ಅಂತ ಕೇಳಿದ್ರು. ಪಾಲ್ಮಪಳದಲ್ಲಿ TB ಪೇಷಂಟಾಗಿ ಆ್ಯಕ್ಟ್ ಮಾಡೋದಲ್ಲ, ಅದೆಲ್ಲ ನೀನೇ ಮಾಡ್ದ ಎಲ್ಲ ಅಷ್ಟು ಇದಾಗಿ ಅಂತ ಎಲ್ಲ ನನ್ನ ಪಿಕ್ಚರ್ಗಳು ಎಲ್ಲ ಪಿಕ್ಚರು ಗೊತ್ತು. ಅಲ್ಲಿ ಡೆಲ್ಲಿ ಒಳಗೆ ಅವ್ರ ಮನೆಯೊಳಗೆ ಮೀಟ್ ಮಾಡಿತ್ತು. ಇದು MGR ಅವ್ರ ಹೆಂಡತಿ VN ಜಾನಕಿ ಅಮ್ಮಗೆ ನನ್ನ ಕಂಡ್ರೆ ತುಂಬ ಇಷ್ಟ ಅವ್ರಿಗೆ. ನನ್ನ ಹಸ್ಬೆಂಡ್ ಹೋದಾಗ ಇಬ್ಬರು ಬಂದು ನನ್ನ ನೋಡಿ ನನಗೆ ಸಮಾಧಾನ ಹೇಳಿ ಅಷ್ಟು ನನ್ನ ಒಂದು ಮಾರಲ್ ಸಪೋರ್ಟ್ ಕೊಟ್ಟರು ನನಗೆ.